ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಪ್ರೇಕ್ಷಣೀಯ ಸ್ಥಳಗಳು ಮತ್ತು ಅದರ ಇತಿಹಾಸವನ್ನು ತಿಳಿಯೋಣ ಬನ್ನಿ. ಮೊದಲನೇದಾಗಿ ಮೈಸೂರು. ಕ್ರಿಸ್ತಕ 1399ರಲ್ಲಿ ಯದುರಾಯ ಮತ್ತು ಕೃಷ್ಣರಾಯ ಸೋದರಿಂದ ಸ್ಥಾಪಿತವಾದ ಮೈಸೂರು ಸಂಸ್ಥಾನವನ್ನು ಹಲವು ಒಡೆಯರು ಆಳಿದರು. ಪ್ರಾರಂಭದಲ್ಲಿ ಒಡೆಯರ ರಾಜಧಾನಿ ಶ್ರೀರಂಗಪಟ್ಟಣವಾಗಿತ್ತು. ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ರಾಜಧಾನಿಯನ್ನು ಮೈಸೂರಿಗೆ ವರ್ಗಾಯಿಸಲಾಯಿತು. ಕ್ರಿಸ್ತಕ 1799ವರೆಗೆ ಮೈಸೂರು ಸಂಸ್ಥಾನದ ಆಡಳಿತ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ನಡೆಸಿದರು. ಶ್ರೀ ಜಯಚಾಮರಾಜ ಒಡೆಯರ್ ಮೈಸೂರು ಸಂಸ್ಥಾನ ಕೊನೆಯ ಅರಸರು. ಇಲ್ಲಿನ ವೀಕ್ಷಣೆ ಸ್ಥಳಗಳು ಚಾಮುಂಡೇಶ್ವರಿ ಬೆಟ್ಟ, ಲಲಿತಮಲ ಅರಮನೆ, ಜಗಮೋಹನ್ ಅರಮನೆ, ಮೃಗಾಲಯ, ಬೃಂದಾವನ ಗಾರ್ಡನ್ ಮತ್ತು ಹತ್ತಿರದಲ್ಲಿ ನೋಡುವ ಸ್ಥಳಗಳೆಂದರೆ ಶ್ರೀರಂಗಪಟ್ಟಣ ಮತ್ತು ಕೃಷ್ಣರಾಜ ಸಾಗರವನ್ನು ನೋಡಬಹುದಾಗಿದೆ. ಇದು ಬೆಂಗಳೂರಿನಿಂದ ಸುಮಾರು 140 ಕಿಲೋಮೀಟರ್ ದೂರದಲ್ಲಿದೆ. ಎರಡನೇದಾಗಿ ಗೋಲಗುಮ್ಮಟ. ಬಿಜಾಪುರ ಜಿಲ್ಲೆಯಲ್ಲಿರುವ ಗೋಲಗುಮ್ಮಟ ಜಗತ್ತಿನ ಎರಡನೆಯ ದೊಡ್ಡ ಗುಮ್ಮಟವಾಗಿದೆ. ಇದು ಆದಿಲ್ ಶಾಹಿ ತನಗಾಗಿ ತಾನೇ ನಿರ್ಮಿಸಿಕೊಂಡ ಗೋರಿ. ಇದನ್ನು ಕಟ್ಟಿ ಮುಗಿಸಲು ಸುಮಾರು 30 ವರ್ಷಗಳಷ್ಟು ಸುದೀರ್ಘ ಕಾಲ ಬೇಕಾಯಿತು. ಗೋಲಗುಮ್ಮಟದ ವೈಶಿಷ್ಟ್ಯತೆ ಎಂದರೆ ಇಲ್ಲಿ ಒಂದು ಬಾರಿ ಚಪ್ಪಾಳೆ ತಟ್ಟಿದರೆ ಅದು 7 ಬಾರಿ ಪ್ರತಿಧ್ವನಿಸುತ್ತದೆ. ಕ್ರಿಸ್ತಕ 1686ರಲ್ಲಿ ಔರಂಗಜೇಬನು ಬಿಜಾಪುರವನ್ನು ಆಕ್ರಮಿಸಿಕೊಂಡು ಮೊಘಲ್ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು. ಇಲ್ಲಿನ ವೀಕ್ಷಣೆ ಸ್ಥಳಗಳು ಬಾರಕಮನ್, ಇಬ್ರಾಹಿಂ ರೋಜಾ. ಇದು ಬೆಂಗಳೂರಿನಿಂದ ಸುಮಾರು 580 ಕಿಲೋಮೀಟರ್ ದೂರದಲ್ಲಿದೆ. ಮೂರನೇದಾಗಿ ಬಾದಾಮಿ. ಬಾದಾಮಿಯು ಬಾಗಲಕೋಟೆ ಜಿಲ್ಲೆಯ ಪ್ರಖ್ಯಾತ ಐತಿಹಾಸಿಕ ಸ್ಥಳವಾಗಿದ್ದು ಇದು ಚಾಲುಕ್ಯರ ರಾಜಧಾನಿಯಾಗಿತ್ತು. ಕ್ರಿಸ್ತಕ 1500ರಿಂದ 757ರವರೆಗೆ ಚಾಲುಕ್ಯರು ಇಲ್ಲಿ ರಾಜ್ಯಭಾರ ನಡೆಸಿದರು. ಜಯಸಿಂಹನು ಬಾದಾಮಿ ಚಾಲುಕ್ಯರ ಸಂಸ್ಥಾನದ ರಾಜ. ಈ ರಾಜವಂಶದಲ್ಲಿ ಆಳಿದ ಪ್ರಖ್ಯಾತ ದೊರೆ ಎಂದರೆ ಇಮ್ಮಡಿ ಪುಲಕೇಶಿ. ಬಾದಾಮಿಯಲ್ಲಿ ಪ್ರಸಿದ್ಧ ಗುಹಾಂತರ ದೇವಾಲಯ ಮತ್ತು ಚಾಲುಕ್ಯರ ಆರಾಧ್ಯ ದೇವರಾದ ಶ್ರೀ ಬನಶಂಕರಿ ದೇವಾಲಯವಿದೆ. ಪಟ್ಟದಕಲ್ಲು ದೇವಾಲಯಗಳನ್ನು ವಿಶ್ವ ಪರಂಪರೆಗೆ ಸೇರಿದ ಸ್ಮಾರಕವೆಂದು ಘೋಷಿಸಲಾಗಿದೆ. ಇಲ್ಲಿನ ವೀಕ್ಷಣೀಯ ಸ್ಥಳಗಳು ಬನಶಂಕರಿ ದೇವಾಲಯ, ಐಹೊಳೆ ದುರ್ಗ ದೇವಾಲಯ, ಲಡಾಖಾನ್ ದೇವಾಲಯ, ಪಟ್ಟದಕಲ್ಲು ದೇವಾಲಯಗಳ ಸಮೂಹವನ್ನು ಇತ್ಯಾದಿಗಳನ್ನು ನೋಡಬಹುದಾಗಿದೆ. ಇದು ಬೆಂಗಳೂರಿನಿಂದ ಸುಮಾರು 420 ಕಿಲೋಮೀಟರ್ ದೂರದಲ್ಲಿದೆ. ನಾಲ್ಕನೇದಾಗಿ ಹಳೆಬೀಡು. ಸಳ ಎನ್ನುವ ವೀರನಿಂದ ಸ್ಥಾಪಿತವಾದ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ಹಳೆಬೀಡು ಅಥವಾ ದೋರ ಸಮುದ್ರವಾಗಿತ್ತು. ಹೊಯ್ಸಳರ ಅತ್ಯಂತ ಪ್ರಖ್ಯಾತ ದೊರೆ ವಿಷ್ಣುವರ್ಧನ ಅಂದರೆ ಬಿಟ್ಟಿದೇವ. ಬೇಲೂರಿನ ಚೆನ್ನಕೇಶವ ಮತ್ತು ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯಗಳು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣಗೊಂಡಿದ್ದವು. ಇಲ್ಲಿ ವೀಕ್ಷಿಸಬಹುದಾದ ಹತ್ತಿರದ ಐತಿಹಾಸಿಕ ಸ್ಥಳ ಎಂದರೆ ಬೇಲೂರು ಚೆನ್ನಕೇಶವ ದೇವಾಲಯ. ಇದು ಬೆಂಗಳೂರಿನಿಂದ ಸುಮಾರು 220 ಕಿಲೋಮೀಟರ್ ದೂರದಲ್ಲಿದೆ. ಐದನೇದಾಗಿ ಶ್ರವಣಬೆಳಗೊಳ. ಕ್ರಿಸ್ತಕ 4ನೇ ಶತಮಾನದಿಂದ 10ನೇ ಶತಮಾನದವರೆಗೆ ತಲಕಾಣಿ ಗಂಗರು ಕರ್ನಾಟಕದ ಅನೇಕ ಕಡೆ ರಾಜ್ಯಭಾರ ಮಾಡಿದರು. ಅವರ ಕಾಲದಲ್ಲಿ ಜೈನ ಧರ್ಮ ರಾಜಧರ್ಮವಾಗಿತ್ತು. ಗಂಗಾ ವಂಶದ ದೊರೆ ರಾಜಮಲ್ಲನ ಸೇನಾಧಿಪತಿಯು ಮಂತ್ರಿಯೂ ಆಗಿದ್ದ ಚಾವುಂಡರಾಯನು ಗೊಮ್ಮಟೇಶ್ವರ ಮೂರ್ತಿಯನ್ನು ನಿರ್ಮಿಸಿದರು. ಇಂದ್ರಗಿರಿ ಬೆಟ್ಟದ ಮೇಲಿರುವ 57 ಅಡಿಗಳ ಏಕಾಶಿಲೆ ಮೂರ್ತಿಯನ್ನು ಕೆತ್ತಿದ ಮಹಾಶಿಲ್ಪಿ ಅರಿಷ್ಟನೇಮಿ. ಇದು ಬೆಂಗಳೂರಿನಿಂದ ಸುಮಾರು 180 ಕಿಲೋಮೀಟರ್ ದೂರದಲ್ಲಿದೆ. ಆರನೇದಾಗಿ ಚಿತ್ರದುರ್ಗ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಮೌರ್ಯ ಚಕ್ರವರ್ತಿ ಅಶೋಕನ ಆಳ್ವಿಕೆಗೆ ಈ ಜಿಲ್ಲೆಯು ಒಳಪಟ್ಟಿತ್ತು. ಚಿತ್ರದುರ್ಗಕ್ಕೆ ಶಿಲಾಯುಗದಷ್ಟು ಇಂದಿನಿಂದ ಇತಿಹಾಸವಿದ್ದು ಅನೇಕ ರಾಜವಂಶಗಳು ಅಧೀನದಲ್ಲಿ ಆಳ್ವಿಕೆ ನಡೆದಿದ್ದು ಇಲ್ಲಿನ ಪ್ರಸಿದ್ಧ ದೊರೆ ವೀರಮದಕರಿ ನಾಯಕ ಹಾಗೂ ನಾಡಿಗಾಗಿ ಪ್ರಾಣ ತೆತ್ತ ವೀರವನಿತೆ ಒನಕೆ ಓಬವ್ವ. ಚಿತ್ರದುರ್ಗದ 7 ಸುತ್ತಿನ ಕೋಟೆಯಲ್ಲಿ 19 ಅಗಸೆ ಬಾಗಿಲುಗಳು, 31 ದಿಡ್ಡಿ ಬಾಗಿಲುಗಳು, 35 ಕಲ್ಲದಿಂಡಿಗಳು, 4 ಗುಪ್ತದ್ವಾರಗಳು. ಇದು ಬೆಂಗಳೂರಿನಿಂದ ಸುಮಾರು 200 ಕಿಲೋಮೀಟರ್ ದೂರದಲ್ಲಿದೆ. ಏಳನೇದಾಗಿ ಹಂಪೆ. ಕ್ರಿಸ್ತಕ 1336ರಲ್ಲಿ ಸಂಘ ವಂಶದ ಹರಿಹರ ಮತ್ತು ಬುಕ್ಕರಿಂದ ಸ್ಥಾಪಿತವಾದ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪೆ. ಇದು ವಿಶ್ವದ ಅತ್ಯಂತ ದೊಡ್ಡ ಬಯಲು ಪ್ರಾಚ್ಯ ವಸ್ತು ಸಂಗ್ರಹಾಲಯ. ಹಂಪೆಯ ಒಂದೊಂದು ಕಲ್ಲು ಒಂದೊಂದು ಇತಿಹಾಸವನ್ನು ಹೇಳುತ್ತದೆ. ವಿಜಯನಗರದ ಪ್ರಖ್ಯಾತ ದೊರೆ ಶ್ರೀಕೃಷ್ಣ ದೇವರಾಯ. ಇಲ್ಲಿ ವೀಕ್ಷಿಸಬಹುದಾದ ಐತಿಹಾಸಿಕ ಸ್ಥಳಗಳೆಂದರೆ ವಿರೂಪಾಕ್ಷ ದೇವಾಲಯ, ಕಡಲೆಕಾಳು ಸಾಸಿವೆ ಕಾಳು ಗಣಪತಿ, ಕಳ್ಳಿನ ರಥ, ವಿಜಯ ವಿಠಲ ಮಂದಿರ, ಗಜಶಾಲೆ, ಲೋಟಸ್ ಮಾಲ್, ಉಗ್ರ ನರಸಿಂಹ ದೇವಸ್ಥಾನ ಇತ್ಯಾದಿಗಳು. ಇದು ಬೆಂಗಳೂರಿನಿಂದ ಸುಮಾರು 335 ಕಿಲೋಮೀಟರ್ ದೂರದಲ್ಲಿದೆ. ಕೊನೆಯದಾಗಿ ಬನವಾಸಿ. ಬನವಾಸಿ ಕದಂಬರ ರಾಜಧಾನಿ. ಇವರು ಕನ್ನಡದ ಮೊದಲ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಕದಂಬರ ಪ್ರಖ್ಯಾತ ದೊರೆ ಮಯೂರವರ್ಮ. ಇಲ್ಲಿ ಪ್ರಸಿದ್ಧ ಮಧುಕೇಶ್ವರ ದೇವಾಲಯವಿದೆ ಮತ್ತು ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ಕದಂಬೋತ್ಸವವನ್ನು ಆಚರಿಸಲಾಗುತ್ತದೆ. ಇದು ಬೆಂಗಳೂರಿನಿಂದ ಸುಮಾರು 430 ಕಿಲೋಮೀಟರ್ ದೂರದಲ್ಲಿದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.